forever on fire. ಡಿಕೆ ಸುರೇಶ್ ಹೆಸರನ್ನು ಹೇಳಿಕೊಂಡು ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಗೆ ಸಂಬಂಧಪಟ್ಟ 3 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಲಾಗಿದೆ. ಆರ್‌ನಗರ ಪೊಲೀಸರು 3 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. 9 ಕೋಟಿಗಿಂತ ಹೆಚ್ಚಿನ ಮೊತ್ತದ ಚಿನ್ನದ ವಿಚಾರದಲ್ಲಿ ಇವರು ಮೋಸ ಮಾಡಿದ್ರು ಅಂತ ಆರೋಪ ಇರೋದು. 9 ಕೋಟಿಗೂ ಮಿಗಿಲಾದಂತಹ ಚಿನ್ನವನ್ನು ತಗೊಂಡು ಹೋಗಿ ವಾಪಸ್ ಕೊಟ್ಟಿಲ್ಲ, ಹಣ ಕೂಡ ಕೊಟ್ಟಿಲ್ಲ ಅಂತ ಆರೋಪ ಬಂದು ಇವ್ರ ಮೇಲೆ ಕೇಸ್ ಆಗಿರೋದು. ಡಿ ಕೆ ಸುರೇಶ್ ಅವರಿಗೆ ನಾನು ತಂಗಿ ಆಗಬೇಕು, ಸಹೋದರಿ ಆಗಬೇಕು ಅಂಥೇಳಿ ಆ್ಯಸ್ ಇಫ್ ಡಿ ಕೆ ಸುರೇಶ್ ಅವರೇ ಫೋನ್ ಮಾಡಿದ ರೀತಿಯಲ್ಲಿ ನಟ ಧರ್ಮ ಕಡೆಯಿಂದ ಫೋನ್ ಮಾಡಿಸಿದ್ರು ಅಂತ ಕೂಡ ಕಂಪ್ಲೇಂಟ್ ಆಗಿದೆ ಇವ್ರ ಮೇಲೆ. ಇದೀಗ ಈ ಮಹಿಳೆ ಐಶ್ವರ್ಯ ಗೌಡ ಇವ್ರ ಬಳಿಯಲ್ಲಿದ್ದಂಥ 3 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಐಶ್ವರ್ಯ ಪತಿ ಹರೀಶ್ ಹೆಸರಲ್ಲಿ 3 ಐಷಾರಾಮಿ ಕಾರುಗಳಿದ್ವು. ಔಡಿ, BMW ಹಾಗೂ ಫಾರ್ಚುನರ್ ಈ ಕಾರನ್ನು ಸೀಸ್ ಮಾಡಲಾಗಿದೆ. KA01MY8585 ನಂಬರಿನ ಔಡಿ, KA1MB 8555 ಈ ಒಂದು ನಂಬರಿನ BMW, KA05 NL3567 ಫಾರ್ಚುನರ್ ಈ ಒಂದು ಕಾರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಇದೀಗ ಪತಿ ಹೆಸರಲ್ಲಿದ್ದಂಥ 3 ಕಾರುಗಳು ಏನಾಗುತ್ತೆ, ಇಂಥ ಒಂದು ದೂರುಗಳು ಬಂದಾಗ, ಒಂದು ವಂಚನೆ ಅಂತ ದೂರುಗಳು ಬಂದಾಗ, ಈ ವಂಚನೆಯ ಹಣದಿಂದ ಇವರು ಯಾವ್ದಾದ್ರು ಪ್ರಾಪರ್ಟಿ ಕೊಂಡುಕೊಂಡಿದ್ರೆ, ಇನ್ನೆಲ್ಲಾದರೂ ಆಸ್ತಿ ಪಾಸ್ತಿಗಳು ಮಾಡಿದರೆ, ಮನೆ ಕೊಂಡುಕೊಂಡಿದ್ರೆ, ಅಥವಾ ಬೇರೆ ಒಡವೆ ಕೊಂಡುಕೊಂಡಿದ್ರೆ, ಎಲ್ಲಾದರೂ ಹೂಡಿಕೆ ಮಾಡಿದರೆ, ಕಾರ್ ಕೊಂಡುಕೊಂಡಿದ್ರೆ, ಬೇರೆ ಜ್ಯುವೆಲ್ರಿನೂ ಕೊಂಡುಕೊಂಡಿದ್ರೆ ಅಂತಹವನ್ನು ಸೀಸ್ ಮಾಡ್ತಾರೆ. ಕಾರಣ ಯಾರು ಕಳ್ಕೊಂಡಿರ್ತಾರೋ ಅವರಿಗೆ ಕೋರ್ಟ್ ಮೂಲಕವಾಗಿ ಅವರ ನಷ್ಟವನ್ನು ಪರಿಹಾರ ಮಾಡಬೇಕಲ್ಲ, ಆ ಒಂದು ಪ್ರೊಸೀಜರ್ಲಿರುತ್ತೆ ಇದೀಗ. ಅದಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಈ ವಿಚಾರಕ್ಕೂ ಈ ಕೇಸ್ಗೂ ಅಕಸ್ಮಾತ್ ಅವ್ರ ಪತಿ ನನಗೂ ಸಂಬಂಧನೇ ಇಲ್ಲ ಸ್ವಾಮಿ, ನಾನು ಈ ಕಾರ್ ತೊಗೊಂಡಿದ್ದು ಯಾವಾಗ, ಐಶ್ವರ್ಯ ಗೌಡ ಈ ವಂಚನೆ ಮಾಡಿರೋದು ಯಾವಾಗ, ಹಿ ಕ್ಯಾನ್ ಕ್ಲೈಮ್. ಅವ್ರ ಗಂಡ ಅದನ್ನು ಹೇಳಬಹುದು ಕೋರ್ಟಲ್ಲಿ ಬಂದುಬಿಟ್ಟು, ಅದಕ್ಕೂ ಸಂಬಂಧನೇ ಇಲ್ಲ, ಆ್ಯಸ್ ಇಫ್ ಈ ಚಿನ್ನ ತೊಗೊಂಡು ಬಂದು ನಾನು ಈ ಕಾರ್ ಕೊಂಡ್ಕೊಂಡಿದ್ದೀನ ಹೇಳಬಹುದು. ಈಗ 3 ಕಾರುಗಳನ್ನು ಇದೀಗ ಪೊಲೀಸರಂತೂ ಸೀಸ್ ಮಾಡಿ ಹಾಕಿದ್ದಾರೆ.